ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವು ಅಡಿಕೆ ಗಿಡಗಳು ನೋಡ್ತಿದ್ದೀರಲ್ಲ, ಇವು ಎರಡೂವರೆ ವರ್ಷದ ಮೇಲೆ ಆಗಿದೆ. ಈಗ ಜೂನ್ ಬಂದರೆ 3 ವರ್ಷ ಆಗುತ್ತೆ. ಇದು 2 ಎಕರೆಯಲ್ಲಿ ಇರೋದು. ಇವು ಗಿಡಗಳು 2 ಎಕರೆಯಲ್ಲಿ 1100-150 ಗಿಡ ಬಿದ್ದಿದ್ದಾವೆ, ಕೂತಿದ್ದಾವೆ ಗಿಡ. 2 ಎಕರೆಗೆ 1 ಎಕರೆಗೆ 600 ಗಿಡ ಅಂದರೂ 2 ಎಕರೆಗೆ 1200 ಗಿಡ ಕೂರುತ್ತೆ. ಆದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಹೊಲ ಒತ್ತುವರಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಕೂತಿದ್ದಾವೆ. 1200 ಗಿಡ ಕೂರಬೇಕು 2 ಎಕರೆಗೆ. ಇಂಥದ್ದು 1100 ಗಿಡದ ಮೇಲೆ ಕೂತ್ಕೊಂಡಿದ್ದಾವೆ ಅಷ್ಟೇ. ಇನ್ನು 100-150 ಗಿಡ ಕೂರಬೇಕು. ಇದು ಆವಾಗ ಬೇಸಿಗೆಯಲ್ಲಿ ಅವರೇ ಹಾಕಿದ್ವಿ. ಇದರಲ್ಲಿ ಅವರೇ ಬಳ್ಳಿ ಕಾಣ್ತಿದೆ ನೋಡಿ, ಅದನ್ನು ಹಾಗೆ ಬಿಟ್ಟಿದ್ವಿ. ಬಿಸಿಲಿಂದು ಜಳ ತಾಪಮಾನ ಜಾಸ್ತಿ ಆಗುತ್ತೆ ಗಿಡಗಳಿಗೆ. ಬೇಸಿಗೆ ಬಿಸಿಲು ತುಂಬ ಇರುತ್ತಲ್ಲ, ಅದಕ್ಕೆ ಆ ಥರ ಭೂಮಿಗೆ ಬಿಸಿಲು ಬೀಳದೇ ಇರೋ ಥರ ಬಳ್ಳಿ ಹರಡಿಕೊಂಡಿದೆ. ಬೇಸಿಗೆಯಲ್ಲಿ ಈ ಥರ ಬಿಟ್ಟರೆ ಏನಾದರೂ ಒಂದು ಬೆಳೆ ಹಾಕಿ ಅದನ್ನು ಹೊಲ ಉಳುಮೆ ಮಾಡಬಾರ್ದು, ಹಾಗೆ ಬಿಟ್ಬಿಡ್ಬೇಕು. ಅದನ್ನು ಹಾಗೆ ಬಿಡೋದ್ರಿಂದ ತೇವಾಂಶ ಆರೋದಿಲ್ಲ. ಬೇಸಿಗೆ ಬಿಸಿಲಿಗೆ ನೆಲ ಬೇಗ ಡ್ರೈ ಆಗುತ್ತೆ ಅಂತ ಅವರೇ ಬಳ್ಳಿನ ಹಾಗೆ ಬಿಟ್ಟಿದ್ದೀವಿ. ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಜೂನ್ ತಿಂಗಳಲ್ಲಿ ಉಳುಮೆ ಮಾಡಿಸ್ಬೇಕು. ಇದನ್ನು ಬಾಂಡ್ಲಿ ಏನಾದರೂ ಒಡಿಸ್ಬೇಕು. ಬಾಂಡ್ಲಿ ಒಡಿಸಿ ಆಮೇಲೆ ಇದರಲ್ಲಿ ಒಳಗಡೆ ಏನಾದರೂ ಒಂದು ಬೆಳೆ ಹಾಕಬೇಕು. ಮೆಕ್ಕೆಜೋಳ, ನಮ್ಮ ಸೈಡ್ ಮೆಕ್ಕೆಜೋಳನೇ ಹಾಕೋದು. ಮೆಕ್ಕೆಜೋಳ ಹಾಕಬೇಕು ಮಳೆಗಾಲಕ್ಕೆ. ಎಲ್ಲ ಚಿಕ್ಕ ಇದು ಹೊಡೆದಿದ್ದಾವೆ, ಕೆಲವು ಗಿಡಗಳು ಹುಸಿ ಹೊಡೆದಿದ್ದಾವೆ. ಮುಂದಿನ ಸರಿ ಒಂಬಳೆ ಸ್ಟಾರ್ಟ್ ಆಗ್ಬೋದು ದೊಡ್ಡ ಗಿಡಗಳಲ್ಲಿ. ಈಗ ಜೂನ್ ಬಂತಂದರೆ 3 ವರ್ಷ ಆಗುತ್ತೆ ಈ ಗಿಡಗಳಿಗೆ. ಬೇಸಿಗೆ ಬಿಸಿಲಲ್ವ, ಅದಕ್ಕೆ ಅವರೇ ಬಳ್ಳಿ ಅದು ಒಳಗಡೆ ಹಾಗೆ ಬಿಟ್ಟಿದ್ದೀವಿ. ಅದರಲ್ಲೂ ಗಿಡಗಳು ಬೇಸಿಗೆ ಬಿಸಿಲಿಗೆ ಒಂದು ಸ್ವಲ್ಪ ಕೆಲವು ಗರಿಗಳು ಹಳದಿ ಆಗಿದ್ದಾವೆ. ಈಗ ಮಳೆಗಾಲದಲ್ಲಿ ಅಷ್ಟೇ, ನಾವು ಮಳೆಗಾಲದಲ್ಲಿ ಒಂದು ಸರಿ ಮತ್ತು ಬೇಸಿಗೆಯಲ್ಲಿ ಒಂದು ಸರಿ ಅಷ್ಟೇ ಉಳುಮೆ ಮಾಡೋದು, ಹೊಲ ಹೊಡ್ಸೋದು. ಜಾಸ್ತಿ ಹೊಲ ಹೊಡ್ಸಲ್ಲ. ಜಾಸ್ತಿ ಹೊಲ ಹೊಡ್ಸಿದ್ರೆ ಅಡಿಕೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಅದ್ರ ಬೇರುಗಳು ಕಟ್ಟಾದರೆ ಅಡಿಕೆ ಗಿಡದ ಬೆಳವಣಿಗೆನೇ ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ಜಾಸ್ತಿ ಹೊಲ ಹೊಡ್ಸಲ್ಲ. ಬೇರುಗಳು ಕಟ್ಟಾದರೆ ಗಿಡಗಳು ಬೆಳವಣಿಗೆನೇ ಕಡಿಮೆ ಆಗುತ್ತೆ. ಆದ್ದರಿಂದ ಹೊಲ ಜಾಸ್ತಿ ಹೊಡ್ಸಲ್ಲ. 2 ಸರಿ ಅಷ್ಟೇ ವರ್ಷದಲ್ಲಿ ಹೊಡ್ಸೋದು. ಹೇಗಿದ್ದಾವೆ ನೋಡಿರಿ ಗಿಡಗಳು ಈ ಥರ. ಈಗ ಮಳೆಗಾಲ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಅವಾಗ ಹೊಲ ಹೊಡಿಸಿ ಬಿತ್ತನೆ ಮಾಡಬೇಕು ಒಳಗಡೆ ಮೆಕ್ಕೆಜೋಳ. ಹೋದ ವರ್ಷ ಬೇಸಿಗೆಯಲ್ಲಿ ಮಳೆಗಾಲ ಕಡಿಮೆ ಆಗಿದ್ದರಿಂದ ಒಂದು 30 ಅಡಿಕೆ ಗಿಡ ಒಣಗಿ ಹೋಗಿದ್ವು.
ಅವನ್ನು ಈ ಸರಿ ಮಳೆಗಾಲದಲ್ಲಿ ಎಲ್ಲ ಹಾಕಿದ್ವಿ. ಆ ಸರಿ ಎಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ. ಇದು ನಮ್ಮದು ಹೊಲ ಇರೋದು ಫಾರೆಸ್ಟ್ ಹತ್ರನೇ. ನಮ್ಮ ಹೊಲ ದಾಟಿದರೆ ಆ ಕಡೆಗೆ ಫಾರೆಸ್ಟೇ, ಗುಡ್ಡದ ಸೈಡ್ ಇದೆ, ಫಾರೆಸ್ಟ್ ಸೈಡು ಲಾಸ್ಟು. ಕಾಡು ಪ್ರಾಣಿಗಳು ಜಾಸ್ತಿ ಬರ್ತವೆ ಹೊಲಗಳಲ್ಲಿ. ಫಾರೆಸ್ಟ್ ಸೈಡ್ ಇರೋದ್ರಿಂದ ಸ್ವಲ್ಪ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇಲ್ಲಿ. ಹೊಲದಲ್ಲಿ ಈ ಥರ ಏನಾದರೂ ಒಂದು ನೆಲಕ್ಕೆ ಭೂಮಿಗೆ ಬಿಸಿಲು ಬೀಳ್ದಿರೋ ಥರ ಬೇಸಿಗೆಯಲ್ಲಿ ಈ ಥರ ಬಿಟ್ಟರೆ ಚೆನ್ನಾಗಿ. ತೇವಾಂಶ ಬೇಗ ಆರೋದಿಲ್ಲ. ತೇವಾಂಶ ಇದ್ದರೆ ಗಿಡಗಳಿಗೂ ಏನೂ ಎಫೆಕ್ಟ್ ಆಗೋಲ್ಲ. ಬಿಸಿಲಿಂದ ಒದೆ ಜಾಸ್ತಿ ಆದಾಗ ಏನೂ ಎಫೆಕ್ಟ್ ಆಗೋಲ್ಲ. ಹಂಗಾಗಿ ಅವರೇ ಬಳ್ಳಿನ ಹಾಗೆ ಬಿಟ್ಟಿದ್ದೀವಿ. ಇದೊಂದು ವರ್ಷ ಬಿತ್ತನೆ ಮಾಡಿ ಮತ್ತೆ ಮುಂದಿನ ವರ್ಷದಿಂದ ಏನು ಬಿತ್ತನೆ ಮಾಡೋಕ್ಕೆ ಬರಲ್ಲ. ಹೊಂಬಾಳೆ ಬಂದರೆ ಅವಾಗ ಏನಾದರೂ ಡಯಾಂಚ ಮತ್ತು ಅಲಸಂದೆ ಈ ಥರ ಏನಾದರೂ ಹೊಲ ಹೊಡೆಸಿ ಗೊಬ್ಬರದ ಗಿಡಗಳನ್ನ ಹಾಕ್ಕೊಂಡು ಹಸಿರಲ್ಲೇ ಗೊಬ್ಬರ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ನಾವು ಮಾಡಿದ್ದೀವಿ. ಮುಂದಿನ ಸರಿಯಿಂದ ಅದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದೊಂದು ವರ್ಷ ಬೆಳೆ ಹಾಕ್ತೀವಿ ಇದರೊಳಗಡೆ, ಮೆಕ್ಕೆಜೋಳ. ಗಿಡಗಳಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಬಾರ್ದು. ಬೇಸಿಗೆಯಲ್ಲಿ ಗಿಡಗಳು ನೀರನ್ನು ಜಾಸ್ತಿ ಕೇಳ್ತವೆ. ಅದೇ ಆರ್ಗ್ಯಾನಿಕ್ ಸಾವಯವ ಮಾಡೋದ್ರಿಂದ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿರ್ತವೆ. ಈಗೇನು ನೋಡ್ತಿದ್ದೀರಲ್ಲ, ಈ ಗಿಡಗಳಿಗೇನು ಜಾಸ್ತಿ ಆರ್ಗ್ಯಾನಿಕ್ ಯೂಸ್ ಮಾಡಿಲ್ಲ. ಒಳಗಡೆ ಬೆಳೆ ಹಾಕೋದ್ರಿಂದ ಕೆಮಿಕಲ್ಸ್ ಯೂಸ್ ಮಾಡಲೇಬೇಕು. ಈ ಒಳಗಡೆ ಕ್ರಾಪ್ ಹಾಕೋದು ಬಿಡ್ತೀವಲ್ಲ, ಆವಾಗಿಂದ ಫುಲ್ ಆರ್ಗ್ಯಾನಿಕ್ ಮಾಡಬೇಕು, ಸಾವಯವ ಮಾಡಬೇಕು. ಈಗ ಒಳಗಡೆ ಬೆಳೆ ಹಾಕೋದ್ರಿಂದ ಮೆಕ್ಕೆಜೋಳ ಏನಾದರೂ ಹಾಕಿದರೆ ಅವಕ್ಕೆ ಗೊಬ್ಬರ ಕೊಡಲೇಬೇಕು, ಕೆಮಿಕಲ್ಸು. ಅದರ ಜೊತೆಗೆ ಸಾವಯವನೂ ಕೊಡ್ತಾಯಿರ್ತೀವಿ, ಆರ್ಗ್ಯಾನಿಕ್ಕು. ಎರಡು ಕೊಡೋದ್ರಿಂದ ಸ್ವಲ್ಪ ಭೂಮಿ ಏನೂ ಎಫೆಕ್ಟ್ ಆಗೋಲ್ಲ. ಜಾಸ್ತಿ ಏನು ಕೊಟ್ಟಿಲ್ಲ ರಾಸಾಯನಿಕ ಇದಕ್ಕೆ. ಅಡಿಕೆ ಗಿಡಗಳಿಗೆ ಎಲ್ಲ ಇವು ಆರ್ಗ್ಯಾನಿಕ್ಕೇ ಕೊಡೋದು. ಅದರಿಂದ ಎರಡು ಮೇಂಟೈನ್ ಆಗ್ತೈತೆ. ಒಳಗಡೆ ಬೆಳೆ ಹಾಕೋದು ಬಿಟ್ಟರೆ ಮಾತ್ರ ರಾಸಾಯನಿಕ ಎಲ್ಲ ಫುಲ್ ಕಂಪ್ಲೀಟ್ ಬಿಟ್ಟು ಆರ್ಗ್ಯಾನಿಕ್ ಮಾಡೋದು. ಅಡಿಕೆ ಗಿಡಗಳಿಗೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಗಿಡಗಳು ಆರೋಗ್ಯವಾಗಿರ್ತವೆ, ತೋಟನೂ ಆಯಸ್ಸು ಬರುತ್ತೆ, ತೋಟನೂ ತಂಪಾಗಿರುತ್ತೆ, ನೀರು ಜಾಸ್ತಿ ಕೇಳೋದಿಲ್ಲ ಬೇಸಿಗೆ ಟೈಮಲ್ಲಿ. ಆದ್ದರಿಂದ ಎಲ್ಲ ರೈತರು ಸಾವಯವ ಕೃಷಿನೇ ಮಾಡಿ ರಾಸಾಯನಿಕವನ್ನು ಹಂತವಾಗಿ ಕಡಿಮೆ ಮಾಡ್ಕೊತ ಬನ್ನಿ. ಒಂದೇ ಸರಿಗೆ ಸ್ಟಾಪ್ ಮಾಡಬೇಡ್ರಿ. ಹಂತವಾಗಿ ಇದನ್ನು ಕಡಿಮೆ ಮಾಡ್ಕೊತ ಸಾವಯವನ ಜಾಸ್ತಿ ಮಾಡ್ಕೊತ ಭೂಮಿಗೆ ಸೇರಿಸ್ತಾ ಬನ್ನಿ. ಭೂಮಿ ಚೆನ್ನಾಗಿರುತ್ತೆ, ಫಲವತ್ತತೆ ಚೆನ್ನಾಗಿರುತ್ತೆ. ರಾಸಾಯನಿಕ ಮಾಡೋದ್ರಿಂದ ಭೂಮಿ ಎಲ್ಲ ಹಾಳಾಗಿ ಭೂಮಿಯಲ್ಲಿ ಜೀವಾಣುಗಳು ಎಲ್ಲ ಸತ್ತೋಗ್ತವೆ. ಭೂಮಿಯಲ್ಲಿ ಜೀವಾಣುಗಳಿಲ್ಲ ಅಂದರೆ ಭೂಮಿ ಫಲವತ್ತತೆ ಇರಲ್ಲ. ಆದ್ದರಿಂದ ಎಲ್ಲರೂ ಸಾವಯವನೇ ಮಾಡಿ. ಭೂಮಿಯಲ್ಲಿ ಎರೆಹುಳ ಇಲ್ಲ ಅಂದರೆ ಭೂಮಿ ನೀರು ಹಿಂಗ್ಕೊಳ್ಳಲ್ಲ. ನಾವು ಕೊಡೋ ನೀರು ಮೇಲೇ ಹರಿದೋಗುತ್ತೆ, ಒಳಗಡೆ ಭೂಮಿ ತೇವಾಂಶ ಹಿಡಿಯೋದಿಲ್ಲ.
ಎರೆಹುಳ ಇದ್ದರೆ ಭೂಮಿಯಲ್ಲಿ ಹೋಲ್ಸ್ ಮಾಡುತ್ತೆ. ಹೋಲ್ಸು ಒಂದು 10 ಅಡಿ ತನಕನೂ ಹೋಲ್ಸ್ ಮಾಡುತ್ತೆ. ಆ ಹೋಲ್ಸು ಮಳೆ ಬಂದರೆ ನೀರು ಆ ಹೋಲ್ಸ್ನಲ್ಲಿ ಒಳಗಡೆ ಹೋಗಿ ಭೂಮಿಗೆ ನೀರು ಇಂಗ್ಕೊಳ್ಳುತ್ತೆ. ಆದ್ದರಿಂದ ಭೂಮಿಗೆ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ ಸಾವಯವ ಜಾಸ್ತಿ ಮಾಡಿ ಅಂತ ಎಲ್ಲ ರೈತರಿಗೂ ಕೇಳ್ಕೊತಿದ್ದೀನಿ. ಇಷ್ಟೇಳಿ ನಮ್ಮ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರೂ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳು, ಉಪಯೋಗಕಾರಿಯಾದಂಥ ವಿಡಿಯೋಗಳು ಬರ್ತವೆ ನಮ್ಮ ಚಾನಲ್ನಲ್ಲಿ. ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ನಮ್ಮ ಕಡೆಯಿಂದ ತಪ್ಪು ಮಾಹಿತಿ ಇದ್ದರೆ ಕ್ಷಮೆ ಇರಲಿ. ನಮಸ್ಕಾರ.